ರಾಜಯೋಗ. ನೆನಪಿನ ಯಾತ್ರೆಯಲ್ಲಿ ಎಂದು ಸುಸ್ತಾಗಬೇಡಿ. ದೇಹಾಭಿಮಾನವನ್ನು ಬಿಟ್ಟು ಶಿವತಂದೆಯ ನೆನಪಿನಲ್ಲಿ ಸ್ಥಿರರಾಗಿ. ನೆನಪಿನ ಯೋಗ, ದೇಹಿ ಅಭಿಮಾನ, 21 ಜನ್ಮಗಳ ಶ್ರೇಷ್ಠ ಭಾಗ್ಯ, ಕಂಬೈನ್ಡ್ ಸ್ವರೂಪದ ಅನುಭವ, ಸಂಪೂರ್ಣ ಯೋಗ, ಸಹಜ ರಾಜಯೋಗ, ಪ್ರಾಚೀನ ಯೋಗ. ನೆನಪಿನ ಯಾತ್ರೆಯೇ ಆತ್ಮವನ್ನು ಪವಿತ್ರಗೊಳಿಸುವ ನಿಜವಾದ ರಾಜಯೋಗ. ಯೋಗದಲ್ಲಿ ಸುಸ್ತಾಗುವುದು ಎಂದರೆ ದೇಹಾಭಿಮಾನಕ್ಕೆ ಒಳಗಾಗುವುದು. ದೇಹಿ ಅಭಿಮಾನಿಯಾಗಿರುವವರಿಗೆ ಮಾಯೆಯ ಬಿರುಗಾಳಿಗಳು ಪರಿಣಾಮ ಬೀರುವುದಿಲ್ಲ. ತಂದೆಯ ನೆನಪು ಮತ್ತು ಪರಂಧಾಮದ ನೆನಪು ಇದೇ ಜೀವನದ ದೊಡ್ಡ ಸಾಧನೆ. ತಂದೆಯೊಂದಿಗೆ ಅಥವಾ ವಿದ್ಯೆಯೊಂದಿಗೆ ಮುನಿಸಿಕೊಳ್ಳಬೇಡಿ. ಅದು 21 ಜನ್ಮಗಳ ಭಾಗ್ಯವನ್ನು ಕಳೆಸುತ್ತದೆ. ನಾನು ಮಾಡಿದೆ ಎಂಬ ಅಹಂಕಾರವೇ ಯೋಗದ ದೊಡ್ಡ ಶತ್ರು. ಕರ್ಮ ಮಾಡುತ್ತಾ ಕೂಡ ಯೋಗದಲ್ಲಿ ಇರುವುದು ಸಹಜ ರಾಜಯೋಗ. ಈ ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಬಿಡಿ. ಹೊಸ ಸ್ವರ್ಗವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಿ. ಪ್ರತಿಯೊಂದು ಉಸಿರಿನಲ್ಲೂ ಶಿವತಂದೆಯ ನೆನಪು ಇದ್ದರೆ ವಿಕರ್ಮಗಳು ಭಸ್ಮವಾಗುತ್ತವೆ. ತಂದೆ ಮತ್ತು ನಾನು ಕಂಬೈನ್ಡ್ ಸ್ವರೂಪದ ಅನುಭವವೇ ವಿಜಯದ ಆಧಾರ. ನೆನಪಿನ ಜ್ವಾಲೆಯಿಂದ ತನ್ನ ಪಾಪವೂ ಇತರರ ನಿರ್ಬಲತೆಯೂ ನಾಶವಾಗುತ್ತದೆ. ಅಂತಿಮ ಕ್ಷಣದಲ್ಲಿ ಖುಷಿಯಿಂದ ದೇಹವನ್ನು ಬಿಟ್ಟು ಮನೆಗೆ ಹಿಂತಿರುಗುವ ಸ್ಥಿತಿಯೇ ಸಂಪೂರ್ಣ ಯೋಗದ ಫಲ. ಸಹಜ ರಾಜಯೋಗ ಎಂದರೇನು? ಸಹಜ ರಾಜಯೋಗ ಎಂದರೆ ಯಾವುದೇ ಕಠಿಣ ಆಸನ, ಉಸಿರಾಟದ ನಿಯಂತ್ರಣ ಅಥವಾ ಕಾಡಿಗೆ ಹೋಗುವ ತಪಸ್ಸಲ್ಲ. ಇದು ಆತ್ಮವು ತನ್ನ ನಿಜ ಸ್ವರೂಪವನ್ನು ನೆನಪಿಸಿಕೊಂಡು ಪರಮಾತ್ಮ ಶಿವತಂದೆಯೊಂದಿಗೆ ಪ್ರೀತಿಯ ನೆನಪಿನ ಸಂಬಂಧವನ್ನು ಜೋಡಿಸುವ ಸಹಜ ಯೋಗವಾಗಿದೆ. ರಾಜಯೋಗವು ನಮಗೆ ನಮ್ಮ ನಿಜವಾದ ಗುರುತನ್ನು, ಪರಮಾತ್ಮನನ್ನು ಮತ್ತು ಜೀವನದ ಗುರಿಯನ್ನು ತಿಳಿಸುತ್ತದೆ. ಇದೇ ಯೋಗ ಆತ್ಮವನ್ನು ಪವಿತ್ರಗೊಳಿಸಿ ಶಾಂತಿ, ಸುಖ, ಶಕ್ತಿ ಮತ್ತು ಆನಂದದಿಂದ ತುಂಬಿಸುತ್ತದೆ. ಸಹಜ ರಾಜಯೋಗದ 4 ಆಧಾರಗಳು. ನಾನು ಯಾರು? ನಾನು ಈ ದೇಹವಲ್ಲ. ನಾನು ಶಾಂತಿ ಸ್ವರೂಪ, ಜ್ಯೋತಿರ್ಬಿಂದು ಆತ್ಮ. ದೇಹ ನನ್ನ ಸಾಧನ ಮಾತ್ರ. 2ನೇದು, ನನ್ನ ತಂದೆ ಯಾರು? ನನ್ನ ತಂದೆ ಪರಮಾತ್ಮ ಶಿವ. ಅವರು ಜ್ಞಾನ ಸಾಗರ, ಶಾಂತಿ ಸಾಗರ, ಪ್ರೇಮ ಸಾಗರ ಮತ್ತು ಸರ್ವಶಕ್ತಿವಂತರಾಗಿದ್ದಾರೆ. ನನ್ನ ಮನೆ ಯಾವುದು? ನನ್ನ ನಿಜವಾದ ಮನೆ ಶಾಂತಿಧಾಮ, ಪರಮಧಾಮ. ಅಲ್ಲಿಂದ ನಾನು ಈ ವಿಶ್ವ ನಾಟಕದಲ್ಲಿ ಪಾತ್ರ ನಿರ್ವಹಿಸಲು ಬಂದಿದ್ದೇನೆ. ನನ್ನ ಗುರಿ ಏನು? ಆತ್ಮವನ್ನು ಪವಿತ್ರಗೊಳಿಸಿ ಶಿವತಂದೆಯ ನೆನಪಿನಲ್ಲಿ ಸಂಪೂರ್ಣರಾಗಿ ಹೊಸ ಸತ್ಯಯುಗದ ದೈವಿ ಜೀವನಕ್ಕೆ ಯೋಗ್ಯರಾಗುವುದು. ಸಹಜ ರಾಜಯೋಗವನ್ನು
ಹೇಗೆ ಮಾಡಬೇಕು. ಕೆಲವು ಕ್ಷಣ ದೇಹದಿಂದ ಭಿನ್ನವಾಗಿ ಆತ್ಮ ಸ್ವರೂಪದಲ್ಲಿ ಸ್ಥಿರವಾಗಿರಿ. ಮನಸ್ಸಿನಲ್ಲಿ ಶಿವತಂದೆಯನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳಿ. ನಾನು ಆತ್ಮ ಶಿವತಂದೆಯ ಮಗು ಎಂಬ ಸ್ಮೃತಿ ಇರಲಿ. ಕೆಲಸ ಮಾಡುತ್ತಾ, ನಡೆಯುತ್ತಾ, ಮಾತನಾಡುತ್ತಾ ಸಹ ನೆನಪಿನ ಯಾತ್ರೆಯನ್ನು ಮುಂದುವರಿಸಿ. ಪ್ರತಿಯೊಂದು ಉಸಿರಿನೊಂದಿಗೆ ಶಿವತಂದೆಯ ಪ್ರೀತಿಯನ್ನು ಅನುಭವಿಸಿ. ಸಹಜ ರಾಜಯೋಗದಿಂದ ಅನೇಕ ಲಾಭಗಳನ್ನು ಅನುಭವ ಮಾಡೋಣ. ಮನಸ್ಸಿಗೆ ಆಳವಾದ ಶಾಂತಿ ದೊರೆಯುತ್ತದೆ. ಚಿರಶಾಂತಿ, ಚಿಂತೆ, ಭಯ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ದೇಹಾಭಿಮಾನ ಕರಗುತ್ತದೆ. ವಿಕರ್ಮಗಳು ಭಸ್ಮವಾಗುತ್ತವೆ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸಹನೆ ಹೆಚ್ಚಾಗುತ್ತದೆ. ನಿರ್ಧಾರ ಮಾಡುವ ಶಕ್ತಿ ಬೆಳೆಯುತ್ತದೆ. ಆತ್ಮದಲ್ಲಿ ದೈವಿ ಗುಣಗಳು ಅರಳುತ್ತವೆ. ಭವಿಷ್ಯದ 21 ಜನ್ಮಗಳ ಶ್ರೇಷ್ಠ ಭಾಗ್ಯ ರೂಪುಗೊಳ್ಳುತ್ತದೆ. ಯೋಗದಲ್ಲಿ ಬರುವ ಅಡೆತಡೆಗಳು, ವಿಘ್ನಗಳು, ದೇಹಾಭಿಮಾನ, ಅದರಿಂದ ಹುಟ್ಟಿದ ಧರ್ಮ, ಅಹಂಕಾರ, ಕೋಪ ಹಾಗೂ ಮುನಿಸಿಕೊಳ್ಳುವ ಸ್ವಭಾವ, ಕಾಮ, ಕ್ರೋಧ, ಲೋಭ, ಮೋಹ, ಆಲಸ್ಯ ಮತ್ತು ಸುಸ್ತು, ವ್ಯರ್ಥ ಸಂಕಲ್ಪಗಳು, ಇವುಗಳನ್ನು ಜಯಿಸುವ ಮಾರ್ಗ ಒಂದೇ: ನಿರಂತರ ಶಿವತಂದೆಯ ನೆನಪು. ವಿಶೇಷ ಸಂದೇಶ: ನೆನಪಿನ ಯಾತ್ರೆಯಲ್ಲಿ ಎಂದಿಗೂ ಸುಸ್ತಾಗಬೇಡಿ. ತಂದೆಯೊಂದಿಗೆ ಅಥವಾ ವಿದ್ಯೆಯೊಂದಿಗೆ ಎಂದೂ ಮುನಿಸಿಕೊಳ್ಳಬೇಡಿ. ನಾನು ಮಾಡಿದೆ ಎಂಬ ಅಹಂಕಾರ ಬಿಡಿ ಮತ್ತು ಕರ್ಮ ಮಾಡುತ್ತಾ ಯೋಗದಲ್ಲಿರಿ. ಪ್ರತಿಯೊಂದು ಉಸಿರಿನಲ್ಲಿ ತಂದೆ ಮತ್ತು ಪರಂಧಾಮವನ್ನು ನೆನಪಿಸಿಕೊಳ್ಳಿ. ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿರಿ. ದೈನಂದಿನ ರಾಜಯೋಗ ಅಭ್ಯಾಸ ಮಾಡೋಣ. ಬೆಳಿಗ್ಗೆ 15-30 ನಿಮಿಷ ಆತ್ಮಾಭಿಮಾನ ಮತ್ತು ಶಿವತಂದೆಯ ನೆನಪು. ಕೆಲಸದ ನಡುವೆ ಪ್ರತಿಯೊಂದು ಗಂಟೆಗೆ 1 ನಿಮಿಷ ನಾನು ಆತ್ಮ ಶಿವತಂದೆಯ ಮಗು ಎಂಬ ಸ್ಮೃತಿ. ಸಂಜೆ ದಿನದ ಚಾರ್ಟ್ ಪರಿಶೀಲನೆ ಮತ್ತು ಕೃತಜ್ಞತೆ. ಮಲಗುವ ಮೊದಲು ಶಿವತಂದೆಯ ನೆನಪಿನಲ್ಲಿ ಶಾಂತಿಧಾಮದ ಅನುಭವ. ಸಮಾಪನ. ಕೊನೆ ಮಾತು: ಸಹಜ ರಾಜಯೋಗವು ಕೇವಲ
ಯೋಗವಲ್ಲ, ಅದು ಬದುಕುವ ಕಲೆ. ಪ್ರತಿಯೊಂದು ಆಲೋಚನೆ, ಮಾತು ಮತ್ತು ಕರ್ಮವನ್ನು ಶಿವತಂದೆಯ ನೆನಪಿನೊಂದಿಗೆ ನಡೆಸಿದಾಗ ಜೀವನವೇ ಯೋಗಮಯವಾಗುತ್ತದೆ. ಇದೇ ಸಹಜ ರಾಜಯೋಗ. ಆತ್ಮವನ್ನು ಪವಿತ್ರಗೊಳಿಸಿ ಪರಂಧಾಮಕ್ಕೆ ಕರೆದುಕೊಂಡು ಹೋಗಿ ಹೊಸ ಸತ್ಯುಗದ ಶ್ರೇಷ್ಠ ಜೀವನಕ್ಕೆ ಯೋಗ್ಯನನ್ನಾಗಿ ಮಾಡುತ್ತದೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.